ಗ್ಯಾಸ್ ಸಮಸ್ಯೆಯ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಪಪ್ರಚಾರ ಮಾಡುತ್ತಿರುವ ಡಿಕೆಶಿ ಮೊದಲು ಕ್ಷಮೆ ಕೇಳಬೇಕು. ಕರ್ನಾಟಕ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಯುದ್ಧದ ಬಿಸಿ ತಟ್ಟಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ಗೆ 500 ರು ಇದೆ. ಇದಕ್ಕೆ ಡಿಕೆಶಿ ಏನ್ ಹೇಳ್ತಾರೆ? ಸಿದ್ದರಾಮಯ್ಯ ಡಿಕೆಶಿ ಇನ್ನು ಬೆಂಕಿ ಹಚ್ಚೋಣ ಅಂತ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳಿಗೂ ಇದು ಅಪ್ಲೈ ಆಗುತ್ತೆ. ಯುದ್ಧ, ಕೊಲ್ಲಿ ಯುದ್ಧ ಇವರಿಗೆ ಬಹಳ ಫೇವರೇಟು. ರಾಹುಲ್ ಗಾಂಧಿ ಬಹಳ ಮೆಚ್ಚುವಂತ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು 500 ರೂಪಾಯಿ. ಪೆಟ್ರೋಲ್ ರೇಟ್ 500 ರೂಪಾಯಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಏನ್ ಕಮೆಂಟ್ ಹೇಳ್ತಾರೆ? ಯಾಕೆಂದ್ರೆ ಇವರೆಲ್ಲ ಕುಕ್ಕರ್ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರ್ ಪಾಕಿಸ್ತಾನದವನೇ, ನಾವು ಪಾಕಿಸ್ತಾನದವರೇ. ಅದಕ್ಕೆ ಫಸ್ಟ್ ಪಾಕಿಸ್ತಾನದಲ್ಲಿ ಏನ್ ರೇಟ್ ಇದೆ, ಬಾಂಗ್ಲಾದೇಶದಲ್ಲಿ ಏನಿದೆ, ಅಮೆರಿಕಾದಲ್ಲಿ ಏನಿದೆ, ಲಂಡನ್ ನಲ್ಲಿ ಏನಿದೆ, ಆ ಜ್ಞಾನ ಅವ್ರಿಗೆ ಜ್ಞಾನ ಇದ್ರೆ ಫಸ್ಟ್ ತರ್ಸ್ಕೊಂಡ್ಲಿ. ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ ಪ್ರಾಬ್ಲಮ್ ಬಂದಿರೋದು, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳಿಗೂ ಇದು ಅಪ್ಲೈ ಆಗುತ್ತೆ. ಯುದ್ಧ, ಕೊಲ್ಲಿ ಯುದ್ಧ ಇವರಿಗೆ ಬಹಳ ಫೇವರೇಟು. ರಾಹುಲ್ ಗಾಂಧಿ ಬಹಳ ಮೆಚ್ಚುವಂತ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು 500 ರೂಪಾಯಿ. ಪೆಟ್ರೋಲ್ ರೇಟ್ 500 ರೂಪಾಯಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಏನ್ ಕಮೆಂಟ್ ಹೇಳ್ತಾರೆ? ಯಾಕೆಂದ್ರೆ ಇವರೆಲ್ಲ ಕುಕ್ಕರ್ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರ್ ಪಾಕಿಸ್ತಾನದವನೇ, ನಾವು ಪಾಕಿಸ್ತಾನದವನೇ. ಅದಕ್ಕೆ ಫಸ್ಟ್ ಸಿಎಂ ಹಾಗೂ ಡಿಕೆಶಿ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗ್ಯಾಸ್ ವಿಚಾರಕ್ಕೆ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಗ್ಯಾಸ್ ಸಮಸ್ಯೆಯ ವಿಚಾರಕ್ಕೆ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿಎಂ ಹಾಗೂ ಡಿಕೆಶಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅಪಪ್ರಚಾರ ಮಾಡುತ್ತಿರುವ ಡಿಕೆಶಿ ಕ್ಷಮೆ ಕೇಳಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಸಿಎಂ ಹಾಗೂ ಡಿಕೆಶಿಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಡಿಕೆಶಿ ಇನ್ನು ಬೆಂಕಿ ಹಚ್ಚೋಣ ಅಂತ ಕಾಯ್ತಾ ಇದ್ದಾರೆ. ಗ್ಯಾಸ್ ವಿಷಯವಾಗಿ ಆರ್ ಅಶೋಕ್ ಮಾತನಾಡಿರುವಂತದ್ದು, ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಿಎಂ ಹಾಗೂ ಡಿಕೆಶಿಯ ವಿರುದ್ಧ ಈ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಗ್ಯಾಸ್ ಸಮಸ್ಯೆಯ ವಿಚಾರಕ್ಕೆ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.